ನವೆಂಬರ್ 28ಕ್ಕೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪಿಎಂ ಮೋದಿ ವಿಸಿಟ್ ಮಾಡಲಿದ್ದಾರೆ. ನವೆಂಬರ್ 28ಕ್ಕೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪಿಎಂ ಮೋದಿ ವಿಸಿಟ್. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಬಹುತೇಕ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಹಳ ವರ್ಷಗಳ ನಂತರ ನರೇಂದ್ರ ಮೋದಿಯವರು ಉಡುಪಿಗೆ ಬರ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಸಹಜವಾಗಿಯೇ ಉತ್ಸಾಹ ಹೆಚ್ಚಾಗಿದೆ. ಸಾಮಾನ್ಯರಿಗೂ ಪಿಎಂ ನೋಡಬೇಕೆನ್ನುವಂತಹ ಆಸೆ ಇದೆ. ಹಾಗಾಗಿ ರೋಡ್ ಶೋ ಬಗ್ಗೆಗೂ ಕೂಡ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಲಾಗಿದೆ. ನವೆಂಬರ್ 28ನೇ ತಾರೀಕು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ನೀಡಲಿದ್ದಾರೆ. ಹಾಗೆ ಭಗವದ್ಗೀತೆಯನ್ನ ಕೂಡ ಪಠಣ ಮಾಡಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದು, ಬಹುತೇಕ ಎಲ್ಲ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬಹಳ ವರ್ಷಗಳ ನಂತರ ನರೇಂದ್ರ ಮೋದಿ ಅವರು ಉಡುಪಿಗೆ ಬರ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಸಹಜವಾಗಿ ಉತ್ಸಾಹ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಜನಸಾಮಾನ್ಯರಿಗೂ ಕೂಡ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಎನ್ನುವಂತಹ ಆಸೆ ಇದ್ದೇ ಇರುತ್ತೆ. ಹೀಗಾಗಿ ರೋಡ್ ಶೋ ಕೂಡ ನಡೆಸುವಂತಹ ಬಗೆಗೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಬಂದಿರುವಂತದ್ದು. ಅಧಿಕೃತವಾಗಿ ಇನ್ನೂ ಬರಬೇಕು, ಆದ್ರೂ ಕೂಡ ಬಹುತೇಕ ಬರ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಶಾಸಕರು, ಸಂಸದರ ನೇತೃತ್ವದಲ್ಲಿ ಒಂದು ಪೂರ್ವ ತಯಾರಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದೇನೆ. ಮಂಗಳೂರಿನ ಪುತ್ತೂರಿನಲ್ಲಿ ಅಟಲ್ಜಿ ಅವರ 100ನೇ ಜನ್ಮ ಶತಾಬ್ದಿ ಹಂಗಾಗಿ ಒಂದು ಭಾವನಾತ್ಮಕ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮ ಮುಗಿಸ್ಕೊಂಡು ಈ ಉಡುಪಿಗೆ ಬಂದಿದ್ದಾನೆ. ಸಹಜವಾಗಿ ಪ್ರಧಾನಮಂತ್ರಿಗಳು ಬಹಳ ವರ್ಷಗಳ ನಂತರದಲ್ಲಿ ಉಡುಪಿಗೆ ಬರ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ. ಜನಸಾಮಾನ್ಯರಲ್ಲೂ ಸಹ ಪ್ರಧಾನಮಂತ್ರಿಗಳು ನೋಡಬೇಕು ಅನ್ನೋ ಉತ್ಸಾಹ ಸಹಜವಾಗಿ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆಲೂ ಕೂಡ ಚರ್ಚೆ ಮಾಡಿ ರೋಡ್ ಶೋ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಬಂದಿರುವಂತದ್ದು. ಅಧಿಕೃತವಾಗಿ ಇನ್ನೂ ಬರಬೇಕು, ಆದ್ರೂ ಕೂಡ